ಬೊಂಬೆ ತರ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಅಕ್ಕ ಬೊಂಬೆ, ಮತ್ತೆ ನಾನು? ನೀನು ಹೀರೋ ತರನೇ ಕಾಣ್ತಿದ್ಯಾ. ಹಲೋ ಹೀರೋ, ಜಿಪ್ ಹಾಕೊಡಿ. ಅಯ್ಯೋ, ಅಜ್ಜಿ, ಲಕ್ಷ್ಮಣಮ್ಮನ್ನ ಎಲ್ಲ ಕರ್ಕೊಂಡು ಹೋಗ್ತಿರ್ಬೋದು. ರೆಡಿಯಾಗಿ ಅಂತ ಅರ್ಜೆಂಟ್ ಮಾಡ್ತಿದ್ಲಲ್ಲ. ನನಗೂ ಗೊತ್ತಿಲ್ಲ ಕಣೆ. ದೇವಸ್ಥಾನಕ್ಕಿರಬಹುದು, ಇಲ್ಲ ಇಲ್ಲೇ ಎಲ್ಲೋ ಸುತ್ತಾಡ್ಕೊಂಡು ಬರೋದಕ್ಕಿರಬಹುದು. ಅಜ್ಜಿ, ದೇವಸ್ಥಾನ ಕರ್ಕೊಂಡು ಹೋಗೋದಾಗಿದ್ರೆ ಲಕ್ಷ್ಮು ಹೇಳ್ತಿದ್ಲು. ಲಕ್ಷ್ಮು ಬೇರೆ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ಸುತ್ತೆ. ಆಯ್ತು, ಅದೇನೋ ನೋಡೋಣ ಬಿಡು. ಮದ್ದೂರ್ ಮಂಗಳಮ್ನವ್ರೆ, ನೀವೇನಿವತ್ತು ಥೇಟ್ ಮದುಮಗ್ಲತ ರೆಡಿಯಾಗಿದ್ದೀರಾ? ನಮ್ಮ ಅಪ್ಪ ಏನಾದರೂ ಕನ್ಸಲ್ ಬಂದಿದ್ರಾ? ಲೇ ಸುಮ್ಮನಿರು ತರ್ಲೆ. ನಿಮ್ಮಪ್ಪ ಅಂದ ಚಂದ ನೋಡೋರಲ್ಲ, ನಾನು ಹೇಗಿದ್ರು ಚಂದ ಅನ್ನೋರು. ನನ್ನ ಮೇಲೆ ಅಷ್ಟು ಪ್ರೀತಿ ಕಣೋ. ಓಹೋ, ಹಾಗೇನು? ಅವರ ರಸಿಕತೆ ನಿನಗೇನೋ ಗೊತ್ತು. ಕಾಣಿಸ್ತಿದೆ. ನಮ್ಮ ಅಪ್ಪನ ರಸಿಕತೆ ನೀನ್ ನಾಚಿಕೆಯಲ್ಲಿ ಕಾಣಿಸ್ತಿದೆ. ನಿಮ್ಮನ್ನ ಹೀಗೆ ಬಿಟ್ರೆ ನನ್ನ ಇನ್ನೂ ರೇಗಿಸಿ ತರಲೆ ಮಾಡ್ತೀರಾ. ಲಕ್ಷ್ಮಿ, ನಮ್ಮನ್ನೆಲ್ಲ ಎಲ್ಲಿಗಮ್ಮ ಕರ್ಕೊಂಡು ಹೋಗ್ತಿದೀಯಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗತ್ತಮ್ಮ. ಲಕ್ಷ್ಮು, ಐಶು ಕವಿತನ್ ಜೊತೆಗೆ ಬರ್ತಾಳೆ. ಐಶು ಏನೋ ಕವಿತನ್ ಜೊತೆ ಬರ್ತಾಳೆ. ಮತ್ತೆ ನಿಮ್ ಭಾವ? ನಾನ್ ಮನೆ ಬೀಗದ ಕೈನೂ ಕೊಟ್ಟು ಬಂದಿಲ್ಲ ಕಣೋ. ನೀನು ಬಾವನ್ ಕತೆ ಬಿಟ್ಬಿಡು, ಅವ್ರೇನ್ ಸದ್ಯಕ್ಕೆ ಬರಂಗ್ ಕಾಣಲ್ಲ. ಅದೇ ಹೇಳ್ತೀಯ? ಅಳಿಯಂದಿರು ಎಲ್ಲಿದ್ದಾರೆ ಅಂತ ನಿನಗೇನ್ ಗೊತ್ತು? ಅಮ್ಮ, ನೀನ್ ತುಂಬಾ ಪ್ರಶ್ನೆ ಕೇಳ್ತೀಯ, ಸ್ವಲ್ಪ ಸುಮ್ಮನೆ ಕೂತ್ಕೋ. ಅಮ್ಮ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾವು ಹೋಗ್ತಿರೋ ಜಾಗನೇ ಉತ್ತರ ಕೊಡುತ್ತೆ. ಇದೆಲ್ಲ ಕರ್ಕೊಂಡು ಹೋಗ್ತಿದ್ದೀರಿ? ಬನ್ನಿಮ್ಮ, ಹೇಳ್ತೀನಿ. ಯಾರು ಏನು ಹೇಳಲ್ಲ ಅಂತಿರಲ್ಲ. ಅಮ್ಮ, ಯಾಕೆ ಶಾಸ್ತ್ರ? ನಿನ್ಗೆಲ್ಲ ಗೊತ್ತಾಗುತ್ತೆ, ಬಾ. ಸ್ವಾಗತ ಸುಸ್ವಾಗತ. ಎಲ್ರು ಬಲಗಾಲಿಟ್ಟು ಒಳಗ್ ಬನ್ನಿ. ಬಲಗಾಲಿಟ್ಟ ಯಾಕಳೆ ಅಂದ್ರೆ? ಅಮ್ಮ, ನಿಂಗೆ ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಬಲಗಾಲಿಟ್ಟು ಒಳಗೋಗು. ಒಂದು ನಿಮಿಷ ಇರಿ. ಮನೆಯ ಮಾತೆ, ಮನೆಯ ಯಜಮಾನನ ಜೀವದಾತೆ, ನನ್ನ ಮುದ್ದಿನ ಅತ್ತೆ ಮದ್ದೂರು ಮಂಗಳಮ್ಮನವರಿಗೆ ಸ್ವಾಗತ ಸುಸ್ವಾಗತ. ಇವಾಗ ಬನ್ನಿ. ಇದು ಈಗ ಮಕ್ಕಳ ಸೈನ್ಯ. ಇವರ ಮುಂದೆ ನಾವೆಲ್ಲರೂ ಶೂನ್ಯ. ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯ. ಅದಿತಿ, ಅನಿ, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಪತ್ನಿಯ ಪ್ರೀತಿಯ ಮಾಧವ, ಅಕ್ಕರೆಗಿಂದು ಸೋಲುವ ಎಲ್ಲ ಪ್ರೀತಿಯ ನನ್ನ ಭಾವ, ನಿನಗೆ ಕೋರುವೆ ಸ್ವಾಗತವ. ಬನ್ನಿ. ಇನ್ನು ಉಳಿದವರಲ್ಲಿ ಕವಿತಾ ಮತ್ತೆ ಐಶು, ಅವರಿಬ್ರು ಬಂದ್ಮೇಲೆ ಸಪರೇಟ್ ಆಗಿ ಸ್ವಾಗತ ಕೊಡೋಣ. ಎಲ್ಲರನ್ನು ಪ್ರೀತಿಸುವ ಮಾತೃ ಮಮತೆ, ನಮ್ಮನೆ ಬೆಳಗುವ ಮುದ್ದು ಹಣತೆ.
ಮನೆಯ ಸಿರಿ ಸೌಭಾಗ್ಯ ಲಕ್ಷ್ಮಿ. ನಗುಮುಖದ ದೇವತೆ ಈ ಮನೆಗೆ ನೀ. ಅಣ್ಣ, ಹಾಗೆ ನಿಮ್ಮ ಕಾಲೊಂದು ಸರಿ ಹೋದ್ರೆ ಅಷ್ಟೇ ಸಾಕು. ಕಾಲ್ ಸರಿ ಹೋದ್ರಣ್ಣ ಲಕ್ಷ್ಮಮ್ಮ, ಸರಿ ಹೋಯ್ತು ಅನ್ಕೋ. ಇನ್ನೊಂದೆರಡು ವಾರ ನೋಡ್ತಾ ಇರೋ. ಈಗ ಕೊಡ್ತಾ ಇರೋ ಟ್ರೀಟ್ಮೆಂಟ್ ವರ್ಕ್ ಆಯ್ತು ಅಂದ್ರೆ ಆಪರೇಷನ್ ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಳಿಯಂದಿರೆ, ಹಾಗಾದ್ರೆ ಇನ್ನು 2 ವಾರ ಬಿಟ್ಟು ನೀವು ಓಡಬಹುದು. ಮೊನ್ನೆ ಓಡೋದೇನತ್ತಮ್ಮ, ಹಾರ್ಕೊಂಡು ಹೊರಟೋಗ್ತೀನಿ. ನಮಗೆ ಬಡತನನೇ ಇರ್ಬೋದು ಮೀರಾ, ಆದರೆ ನಿಂತರ ಚಿಲ್ಲರೆ ಬುದ್ಧಿ ಇಲ್ಲ. ಅದನ್ನು ನೀನೇ ಇಟ್ಕೋ. ನನಗಿಂತ ಜಾಸ್ತಿ ಫಿಟ್ ಮಾಡಿದ ಯಾರವರು? ಅದು ಲಕ್ಷ್ಮಿ ಕನ್ಸ್ಟ್ರಕ್ಷನ್. ಈ ಟೆಂಡರ್ ಅಗ್ರಿಮೆಂಟ್ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ರಾಘವ್ ಅವರಿಗಾಗಿದೆ. ಒಂದು ಪುಟ್ಟು ಗೂಡನ್ನು ಕಳಿಸಿ ಇದಿಷ್ಟೇ ನಿನ್ನ ಸಾಮ್ರಾಜ್ಯ ಅಂತ ಹೇಳಿದೆ ಅಲ್ವಾ? ಆದರೆ ಆ ಒಂದು ಪುಟ್ಟು ಗೂಡನ್ನೇ ಒಂದು ದೊಡ್ಡ ವಿಶ್ವವಾಗಿ ಹೇಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಹೀಗೆ ಸವಾಲು ಹಾಕಬೇಕು ಅಂತಲೇ ನಿಂತ್ಕೊಂಡ್ರೆ ಅದಕ್ಕೆ ನಾನು ಸಿದ್ಧ. ಇಡೀ ಪ್ರಪಂಚದಲ್ಲಿ ನೀನು ಎಲ್ಲೇ ಹೋದರೂ ನನ್ನ ಗೆಲುವು ನಿನ್ನನ್ನು ಕಾಡಬೇಕು. ಅಂಥ ದಿನಾನು ತುಂಬ ದೂರ ಇಲ್ಲ ಮೀರಾ. ಮೀರಾ, ಮೀರಾ, ನನಗೆ ಗೊತ್ತು ಇವತ್ತು ನಿನ್ನ ಹೊಟ್ಟೆಯಲ್ಲಿ ಹೇಗೆ ಬೆಂಕಿ ಬಿದ್ದಿದೆ ಅಂತ. ಅದಕ್ಕೆ ನೀರು ಕಳಿಸಿದ್ದೀನಿ, ತಗೋ ಕುಡಿ. ನಿನ್ನ ಹೊಟ್ಟೆಯಲ್ಲಿ ಹತ್ತಿರೋ ಕಿಚ್ಚು ನಿನ್ನನ್ನೇ ಆವರಿಸಿ ಸುಟ್ಟು ಬೂದಿ ಮಾಡೋಕ್ಕಿಂತ ಮುಂಚೆ ನೀನು ಸರಿ ಹೋಗು, ಇಲ್ಲಾಂದರೆ ಸೋಲೋದಕ್ಕೆ ಸಿದ್ಧವಾಗು. ಅಯ್ಯೋ ಮೀರಾ, ಇನ್ನೂ ಊಟನೇ ಮಾಡಿಲ್ಲ, ಊಟ ಮಾಡಮ್ಮ. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ, ನಂಚ್ಕೊಂಡು ಊಟ ಮಾಡು. ಚೆನ್ನಾಗಿದ್ಯಾ? ಮಾರ್ಕೆಟಲ್ಲಿ ಹೊಸದಾಗಿ ಬಂದಿರೋ ಉಪ್ಪಿನಕಾಯಿ, ಶ್ರೀ ಸಾಯಿ ಸಂಕಲ್ಪ ಅಂತ.
ತುಂಬ ಚೆನ್ನಾಗಿದೆ. ಇಂಥ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಲಕ್ಷ್ಮಿ, ಸ್ವಲ್ಪ ಸಾಂಬಾರ್ ಹಾಕು. ನೀವು ಹೀಗೆ ಮಾಡ್ಬೋದಾ? ನಾನೇನ್ ಮಾಡ್ದೆ ಅಮ್ಮ? ನೋಡಿ, ಮಾಡಿರೋ ತಪ್ಪಿಗೆ ಹೇಗೆ ತೊದಲ್ತಾ ಇದ್ದೀರಾ ಅಂತ. ಮಾತಾಡೋಕ್ಕೂ ಆಗ್ತಿಲ್ಲಲ್ಲ ನಿಮಗೆ? ಹುಷಾರಿಲ್ಲ ಅಂದರೆ ಯಾಕಮ್ಮ ಕೆಲ್ಸಕ್ಕೆ ಬರ್ತೀರಾ? ತುಂಬ ಆಯಾಸ ಆಗಿರೋ ಥರ ಕಾಣ್ತಾ ಇದ್ದೀರಾ. ಬನ್ನಿ ಈ ಕಡೆ. ಪರವಾಗಿಲ್ಲಮ್ಮ, ನಾನೇ ಕೆಲಸ ಮಾಡ್ತೀನಿ. ನೀವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಒಂದು ದಿನದಿಂದಾನು ಬಿಡುವಿಲ್ದ ಹಾಗೆ ದುಡಿತಾ ಇದ್ದೀರಾ. ನೀವು ಹುಷಾರಾಗಿದ್ದಿದ್ರೆ ನಾನು ಮಾಡಬೇಡಿ ಅಂತ ಹೇಳ್ತಿರ್ಲಿಲ್ಲ. ಬನ್ನಿ ಈ ಕಡೆ. ಇಲ್ಲ ಅಮ್ಮ, ನಾನು ಹುಷಾರಾಗೇ ಇದ್ದೀನಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಈಗ ನೀವು ಈ ಕಡೆ ಬರ್ತೀರೋ ಇಲ್ವೋ? ಇಲ್ಲಮ್ಮ, ನಾನು ಹುಷಾರಾಗೇ ಇದ್ದೀನಿ. ಇಲ್ಲ ಬಿಡಿಮ್ಮ. ಬನ್ನಿ, ನೀವು ಬನ್ನಿ, ಹೇಳ್ತೀನಿ. ಬನ್ನಿ. ಅಮ್ಮ ಬೇಡ ಬಿಡಿ, ನಾನು ಮಾಡ್ತೀನಿ. ಅರೆ, ಎಲ್ಲರೂ ನಮ್ಮನೆ ಅನ್ನೋರು ಹಾಗೆ ಒಂದು ನಿಮಿಷನೂ ಬಿಡುವಿಲ್ದಾಗ ಕೆಲಸ ಮಾಡ್ತೀರಾ. ಅಂಥದ್ರಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದರೆ ನಾನು ಸಹಾಯ ಮಾಡೋದು ತಪ್ಪಾ? ಸುಮ್ಮನೆ ಹೋಗಿ ರೆಸ್ಟ್ ಮಾಡಿ. ಹೋಗಿ ಹೋಗಿ. ಅಂಕಲ್. ಓ ಲಕ್ಷ್ಮಿ, ರಾಘವ್, ಬನ್ನಿ ಬನ್ನಿ, ಬಾಮ್ಮ ಬನ್ನಿ. ಸರ್, ಇದ್ಕಿದ್ದಾಗೆ ಎಲ್ಲೋ ಹೊರಟಿದ್ದೀರಾ? ದೇವಸ್ಥಾನಕ್ಕೆ ಹೊರಟಿದ್ದೀನಿ. ದೇವಸ್ಥಾನಕ್ಕ? ಎಲ್ಲಿರೋದು? ದಿಢೀರಂತ ಹೊರಟಿದ್ದೀರಾ? ಏನಾದರೂ ಸ್ಪೆಷಲ್ಲಾ? ಸ್ಪೆಷಲ್ ಏನೂ ಇಲ್ಲ. ಅದು ನಮ್ಮೂರ ಹತ್ರ ಇರೋ ದೇವಸ್ಥಾನ. ಮಲೆನಾಡು ಪ್ರದೇಶ, ಅದು ಬೆಟ್ಟಗುಡ್ಡಗಳು ಜಾಸ್ತಿ. ಊರಾಚೆ ಕಾಡು ಮಧ್ಯೆ ಇದೆ ದೇವಸ್ಥಾನ. ನಾವು ಚಿಕ್ಕವರಾಗಿದ್ದ ನಮ್ಮ ತಾಯಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬ ಫೇಮಸ್ ಕೂಡ ಆ ದೇವಸ್ಥಾನ. ಆದರೆ ನೀವು ಇದ್ದಕ್ಕಿದ್ದಾಗೆ ಹೊರಟಿರೋದು? ಇದ್ದಕ್ಕಿದ್ದಾಗೆ ಏನಿಲ್ಲಪ್ಪ, ಮುಂಚೆನೇ ಅಂದ್ಕೊಂಡಿದ್ವಿ. ಮೊದಲಿಂದ ನಮ್ಮ ತಾಯಿ ನಮ್ಮ ಹುಟ್ಟಿದಬ್ಬಗಳಿಗೆ ಅಲ್ಲಿಯೇ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಆವಾಗಿಂದ ನಮ್ಮಲ್ಲಿ ಯಾರದೇ ಹುಟ್ಟಿದಬ್ಬ ಆಗಲಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ನಮ್ಮ ಮನೆ ಸಂಪ್ರದಾಯ. ನಾಳೆ ವಿವೇಕ್ ಹುಟ್ಟುಹಬ್ಬ ಇದೆ, ಅದಕ್ಕೆ ಅವನಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಸರಿ ಅಂಕಲ್, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಔಷಧಿ ಎಲ್ಲ ಇಟ್ಕೊಂಡಿದ್ದೀರಿ ತಾನೆ? ಆಯ್ತಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ. ಔಷಧಿ ಎಲ್ಲ ಇಟ್ಕೊಂಡಿದ್ದೀನಿ. ಅಂಕಲ್, ಹಾಗೇನೆ ನೀವು ಇನ್ನೊಂದ್ಸರಿ ಆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗ್ಬೋದು.
ಇನ್ನೊಂದು ದಿನಾನ? ನನ್ನ ಹುಟ್ಟಿದಬ್ಬದ ದಿನ. ನಿಮ್ಮ ಮಗಳು ಹುಟ್ಟಿದಬ್ಬದ ದಿನ ನೀವಲ್ಲೇ ಹೋಗಿ ಪೂಜೆ ಮಾಡಿಸ್ಬೇಕಲ್ವಾ? ಸರಿ ಪುಟಿ, ಹೋಗ್ಬಾರ. ಅಮ್ಮ ಬರಕ್ಕೆ ಹೇಳಿದ್ರಂತೆ. ಹೌದು. ಇಲ್ಲಿ ಶ್ರೀ ಸಾಯಿ ಸಂಕಲ್ಪ ಹಪ್ಪಳ ಉಪ್ಪಿನಕಾಯಿ ಗೋಡೌನ್ ಎಲ್ಲಿದೆ? ಇಲ್ಲೇ ಇದೆ ಸರ್. ಏನು ವಿಷಯ? ಅದರ ಪ್ರೊಪರೇಟರ್ನ ಸ್ವಲ್ಪ ಕರಿತೀರಾ? ಪ್ರೊಪರೇಟರ್ ಏನಾಯ್ತು ಸರ್? ಸ್ವಲ್ಪ ಕರೀರಿ, ಹೇಳ್ತೀವಿ. ಲಕ್ಷ್ಮಿ, ಲಕ್ಷ್ಮಿ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗೆ ಲೈಸೆನ್ಸ್ ಇದೆಯಾ? ಇದೆ. ನಾನು ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ. ದಿಸ್ ಈಸ್ ಮೈ ಐ.ಡಿ. ನಿಮ್ಮ ಲೈಸೆನ್ಸ್ ತೋರಿಸಿ. ಒಂದು ನಿಮಿಷ. ಸರ್ ಏನಿದೆಲ್ಲ? ಏನಾಯ್ತು ಸರ್? ಹೇಳ್ತೀನಿ. ತಗೊಳ್ಳಿ. ಓಕೆ, ನಿಮ್ಮ ಗೋಡೌನ್ನ ನಾನು ಸರ್ಚ್ ಮಾಡಬೇಕು. ಯಾಕಂತಂದರೆ ನೀವು ಮಾಡೋ ಪ್ರಾಡಕ್ಟ್ಸಲ್ಲಿ ಅಡಿಕ್ಟಿವ್ ಡ್ರಗ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಇನ್ಫಾರ್ಮೇಷನ್. ಸರ್, ಸುಮ್ಮನೆ ಏನೇನೋ ಆರೋಪ ಮಾಡಿಬಿಡಿ. ನಿಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆಯಾ? ಏನ್ರಿ ನಮಗೆ ವಾರಂಟ್ ಕೇಳ್ತೀರಾ? ಒಳಗಡೆ ಏನಾದರೂ ಸಿಗಲಿ, ನಾವು ಯಾರು ಅಂತ ಗೊತ್ತಾಗುತ್ತೆ. ರಾಮಮೂರ್ತಿಗಳೇ, ಇವರಿಗೆ ವಾರಂಟ್ ಬೇಕಂತೆ, ಕೊಡಿ. ನಮ್ಮ ಹತ್ರನೇ ಆಟ ಆಡ್ತಾರೆ. ಸರ್, ಕೋಪ ಮಾಡ್ಕೋಬೇಡಿ. ಈಗ ನೀವು ಸರ್ಚ್ ಮಾಡಬೇಕು ತಾನೆ, ಮಾಡ್ಕೊಳ್ಳಿ. ಸರಿ, ಗೋಡೌನ್ ಎಲ್ಲಿದೆ? ಅಲ್ಲಿ ಬನ್ನಿ.
ಇನ್ಸ್ಪೆಕ್ಟರ್, ಇಲ್ಲಿದೆ ನೋಡಿ ಡ್ರಗ್ಸ್. ಕಾನ್ಸ್ಟೇಬಲ್, ಫೋಟೋ ತಗೊಂಡು ಮಹಾಜರ್ ಮಾಡಿ ಇವ್ರದ್ದೆಲ್ಲ ಸಿಗ್ನೇಚರ್ ತಗೊಳ್ಳಿ ಮತ್ತು ಇದನ್ನೆಲ್ಲ ಸೀಸ್ ಮಾಡಿ. ಓಕೆ ಸರ್. ಸರ್ 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 ಇದೆಲ್ಲ ಇಲ್ಲಿಗೆ ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ ಸರ್. ಹೇಗೆ ಬಂತು ಅಂದರೆ ನೀವು ಡ್ರಗ್ಸ್ ಡೀಲ್ ಮಾಡ್ತಾ ಇದ್ದೀರಾ, ಅದಕ್ಕೆ ಬಂದಿದೆ. ಇದಕ್ಕೇನೇನ್ರಿ ವಾರೆಂಟ್ ಕೇಳಿದ್ ನೀವು? ಇದಕ್ಕೇನೇನ್ರಿ ಲೈಸೆನ್ಸ್ ಕೊಟ್ಟಿರೋದು ನಿಮಗೆ? ನಿಮ್ಮ ಲೈಸೆನ್ಸ್ನ ವಶಕ್ಕೆ ತಗೊತಾ ಇದ್ದೀವಿ. ಈ ಗೋಡೌನ್ನ ಸೀಸ್ ಮಾಡ್ತಾ ಇದ್ದೀವಿ. ಸರ್, ನಾನು ಹೇಳೋದು ಸ್ವಲ್ಪ ಕೇಳಿ ಸರ್. ಇದರಲ್ಲಿ ಖಂಡಿತ ಯಾವುದೋ ಪಿತೂರಿ ಇದೆ. ಇದೆಲ್ಲ ನಡೆಯಕ್ಕೆ ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಅಂದರೆ ಇದೆಲ್ಲ ಹೇಗ್ರಿ ಬಂತು? ನಾನು ಇಲ್ಲಿ ಇಡ್ಸಿದ್ದೀನಿ ಅಂತನಾ? ನಾನು ಇಲ್ಲಿ ಇಡಿಸಿ ಸೀಸ್ ಮಾಡಿದ್ದೀನಿ ಅಂತನಾ? ಇದೆಲ್ಲ ನಿಮ್ಮದೇ ಕೆಲಸ. ರಾಮೂರ್ತಿ, ಬನ್ನಿ ಇಲ್ಲಿ. ಈ ಡ್ರಗ್ಸ್ನ ಮತ್ತು ಇಲ್ಲಿರೋ ಎಲ್ಲ ಪ್ರಾಡಕ್ಟ್ಸ್ನ ಸೀಸ್ ಮಾಡಿ ಲ್ಯಾಬಿಗೆ ಕಳಿಸ್ರಿ. ಓಕೆ. ಅಮ್ಮ, ನನ್ನ ಮಗ ಕಾಲೇಜಿಂದ ಆಟ ಆಡೋದಕ್ಕೆ ಅಂತ ಹೋದ, ಅದಕ್ಕೆ ನನ್ನ ಕೈಲಿ ಬ್ಯಾಗ್ ಕೊಟ್ಟು ಕಳಿಸಿದ್ದಾನೆ. ಅಣ್ಣ, ನೀವು ಈಗಲೇ ಹೋಗಿ ನಮ್ಮ ಹತ್ರ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಕರೆಯೋಕ್ಕಾಗುತ್ತಾ? ಯಾಕೆ ಲಕ್ಷ್ಮಮ್ಮ? ನಿಮಗೆ ಗೊತ್ತಾಗುತ್ತಣ್ಣ. ಎಲ್ಲರೂ ಬಂದಿದ್ದಾರೆ ಅಣ್ಣ. ಹಾಂ ಲಕ್ಷ್ಮಮ್ಮ, ಎಲ್ಲರೂ ಬಂದಿದ್ದಾರೆ. ನಿನ್ನೆ ನಮ್ಮ ಗೋಡೌನ್ನಲ್ಲಿ ಡ್ರಗ್ಸ್ ಸಿಕ್ಕಿದೆ. ಈ ಕೆಲಸನೇ ದೇವರು, ಈ ಜಾಗನೇ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಜಾಗದಲ್ಲಿ ಪಾಪದ ಕೆಲಸ ನಡೀತಾ ಇದೆ ಅಂದ್ರೆ ನನ್ನ ನಂಬಿಕೆಗೆ ಮೋಸ ಆಗಿದೆ ಅಂತ ಅರ್ಥ. ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಯಾವತ್ತೂ ನಿಮ್ಮನ್ನ ಕೆಲಸದವರಾಗಿ ನೋಡಿಲ್ಲ ಅಂತ. ಆದ್ರೆ ಒಂದು ಸತ್ಯ ಗೊತ್ತಾ? ನಿಮ್ಮಲ್ಲೇ ಯಾರೋ ಒಬ್ರು ಇಲ್ಲಿಗೆ ಡ್ರಗ್ಸ್ ತಂದಿಟ್ಟಿರೋದು. ದಯವಿಟ್ಟು ಅದನ್ನ ಇಲ್ಲಿ ಯಾರು ತಂದಿಟ್ಟಿದ್ದು ಅಂತ ಹೇಳಿ. ಇಲ್ಲ ಮೇಡಮ್, ನಾವು ಯಾರೂ ತಂದಿಟ್ಟಿಲ್ಲ ಮೇಡಮ್. ಓ, ನೀವ್ಯಾರು ಅದನ್ನ ಇಲ್ಲಿ ತಂದಿಟ್ಟಿಲ್ವಾ? ಸರಿ, ನೀವಿನ್ ಹೊರಡ್ಬೋದು.
ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ಯಾಕೆ ಕಳಿಸ್ಬಿಟ್ಟೆ? ಪಾಪಣ್ಣ, ಅವ್ರೇನು ತಪ್ಪು ಮಾಡಿಲ್ಲ ಅಲ್ವಾ? ಹೋಗ್ಲಿ ಬಿಡಿ. ಆದ್ರೆ ಏನಮ್ಮ, ಸ್ವಲ್ಪ ನಿಂತ್ಕೊಳ್ಳಿ. ಯಾಕಮ್ಮ? ಏನಿಲ್ಲ, ನಿಮ್ಮ ಮಗ ಹೇಗಿದ್ದಾನೆ? ಚೆನ್ನಾಗಿ ಓದ್ತಾ ಇದ್ದಾನಾ? ಹೌದು, ಚೆನ್ನಾಗಿ ಓದ್ತಾ ಇದ್ದಾನೆ. ಪಾಪ, ನಿನ್ನೆ ಕಾಲೇಜ್ಗೆ ಹೋಗಿದ್ನಲ್ಲ, ಬನ್ನ ಚೆನ್ನಾಗಿ ಆಟ ಆಡಿದ್ನಾ? ಹೌದಮ್ಮ. ನಿನ್ನೆ ಅವ್ನು ಕಾಲೇಜಿಂದ ಬಂದು ಬ್ಯಾಗ್ ಕೊಟ್ಟ ಅಂತ ಹೇಳಿದ್ರಲ್ಲ, ಅದನ್ನ ವಾಪಸ್ ಕೊಟ್ರಾ? ಕೊಟ್ಟೆ ಅಮ್ಮ. ಏನಿತ್ತದ್ರಲ್ಲಿ? ಅಮ್ಮ, ಅದರಲ್ಲಿ ಅವನ ಪುಸ್ತಕಗಳಿದ್ವು. ಇನ್ಸ್ಪೆಕ್ಟರ್, ಇವಳೆ ಇಲ್ಲಿಗೆ ಡ್ರಗ್ಸ್ ತಂದಿಟ್ಟಿದ್ದು. ಸರ್, ಮೀರಾ ಕ್ಯಾಬಿನ್ ಎಲ್ಲಿದೆ? ಸರ್ ಇದೆ ಮೀರಾ ಮೇಡಮ್ ಕೇಬಿನ್ನು. ಯಾಕೆ ಸರ್? ಯಾಕ್ರಿ ಎಲ್ಲ ನಿಮ್ಮ ಹತ್ರನೇ ಹೇಳ್ಬೇಕಾ? ನಿಮ್ಮ ಹತ್ರನೇ ಹೇಳೋ ಹಾಗಿದ್ರೆ ನಾನು ಯಾಕೆ ಅವ್ರ ಕ್ಯಾಬಿನ್ ಕೇಳ್ತಿದ್ದೆ? ಸಾರಿ ಸರ್. ಹೋಗಿ ಕೆಲಸ ನೋಡಿ. ನಿಮಗೆ ಸಂಕಲ್ಪ ಫುಡ್ ಪ್ರಾಡಕ್ಟ್ ಕಂಪ್ನಿ ಬಗ್ಗೆ ಗೊತ್ತಾ? ಅದೇ ಹೋಮ್ ಪ್ರಾಡಕ್ಟ್ಸ್. ನನಗೆ ಅಂತ ಕಾಂಜಿ ಪಿಂಜಿ ಕಂಪ್ನಿಗಳೆಲ್ಲ ಗೊತ್ತಿಲ್ಲ. ಓಕೆ, ಅದನ್ನ ನಾನು ತಿಳಿಸ್ತೀನಿ. ಅದೊಂದು ಹಪ್ಪಳ ಉಪ್ಪಿನಕಾಯಿ ತಯಾರು ಮಾಡೋಂಥ ಚಿಕ್ಕ ಕಂಪ್ನಿ. ಸೋ ವಾಟ್? ಅದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ನನಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ. ಹೌದು ಹೌದು, ನಿಮಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಈಗಾಗಲೇ ತುಂಬ ಕೆಲಸ ಮಾಡಿದ್ದೀರಾ. ಹಾಗೆ ನಮಗೂ ಕೆಲಸ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಆದಮೇಲೆ ನೀವು ಕೆಲಸ ಮಾಡಬೇಕಾಗಿರೋದು ಇಲ್ಲಲ್ಲ. ಅದಕ್ಕೆ ಅಂತ ಬೇರೆನೇ ಜಾಗ ಇದೆ. ಇದಕ್ಕಿಂತ ಒಳ್ಳೆ ಕ್ಯಾಬಿನ್ ಇದೆ. ಆದರೆ ಅಲ್ಲಿ ಡೋರ್ ಬದಲು ಕಂಬಿ ಇರುತ್ತೆ. ಇಲ್ಲಿ ನಿಮ್ಮ ಸ್ಟಾಫ್ಸ್ ಇರ್ತಾರೆ, ಅಲ್ಲಿ ನಿಮ್ಮ ಸ್ಟಾಫ್ಸ್ ಬದಲು ನಮ್ಮ ಸ್ಟಾಫ್ ಇರ್ತಾರೆ ಅಷ್ಟೇ. ಅಂದ್ರೆ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನು? ಲಕ್ಷ್ಮಿ ಅವ್ರ ವಿರುದ್ಧ ಸಂಕಲ್ಪ ಬ್ರ್ಯಾಂಡ್ ಗೋಡೌನ್ನಲ್ಲಿ ಡ್ರಗ್ಸ್ ಇಡೋದಕ್ಕೆ ಅಂತ ಒಬ್ಬ ಹೆಂಗಸನ್ ಕಳ್ಸಿದ್ರಲ್ಲ, ಅವಳು ಎಲ್ಲ ಬಾಯ್ ಬಿಟ್ಟಿದ್ದಾಳೆ. ತಗೊಳ್ಳಿ ಅರೆಸ್ಟ್ ವಾರೆಂಟ್. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಏನೇ ಪ್ರಶ್ನೆ ಇದ್ರೂ ಅದು ನೀವು ಕೇಳೋದಲ್ಲ, ನಾವು ಕೇಳೋದು.
ಯಾವ ಹುತ್ತದಲ್ಲಿ ಯಾವಾಗಿರುತ್ತೆ ಅಂತಾರೆ, ಆದರೆ ಇಷ್ಟು ದಿನ ಒಂದು ಕೆಟ್ಟವಿದ್ದ ಹುತ್ತದಲ್ಲಿ ನಾವೆಲ್ಲ ಇದ್ವಿ ಅಂತ ಗೊತ್ತಾಯ್ತು. ತಿನ್ನೋ ಪದಾರ್ಥಕ್ಕೆ ವಿಷ ಆಗ್ತಾರಲ್ಲ, ಇಂಥವ್ರ ಜೊತೆ ನಾವಿದ್ದೀವ. ಸರಿಯಾಗಾಯ್ತು, ಇಂಥವ್ರಿಗೆಲ್ಲ ಹೀಗೆ ಆಗಬೇಕು. ಮೇಡಮ್ 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 ಹಾಂ, ಏನಾಯ್ತು ಮೇಡಮ್? ಏನೂ ಇಲ್ಲ. ಓಕೆ ಮೇಡಮ್, ಇದಕ್ಕೊಂದು ಸೈನ್ ಬೇಕಾಗಿತ್ತು. ಕೊಡಿ.